37th ಕ್ವಶನ್. ಓಕೆ, ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ಕ್ವಶನ್ ಓದೋಣ. ಅವ್ರು ಏನ್ ಕೊಟ್ಟಿದ್ದಾರೆ ನೋಡೋಣ. ಎ ರೋಪ್ ಈಸ್ ಟೈಡ್ ಫ್ರಮ್ ದ ಟಿಪ್ ಆಫ್ ಎ ವರ್ಟಿಕಲ್ ಪೋಲ್ ಆಫ್ ಲೆಂತ್ 37 ಮೀಟರ್ ಟು ಎ ಪೆಗ್ ಆನ್ ಎ ಲೆವೆಲ್ ಗ್ರೌಂಡ್. ಓಕೆ, ಒಂದು ವರ್ಟಿಕಲ್ ಪೋಲ್ ಇದೆ. ಓಕೆ, ಇಲ್ಲಿ ಯಾವ್ದಿದು ವರ್ಟಿಕಲ್ ಪೋಲ್ ಅಂದ್ರೆ ಸ್ಟ್ರೈಟ್ ಪೋಲ್ ಇದೆ. ಓಕೆ, ಈ ಪೋಲ್ ಟಿಪ್ ಇಂದ ಒಂದು ರೋಪ್ ನ ಟ್ರೈ ಮಾಡಿದ್ದಾರೆ ಒಂದು ಪಾಯಿಂಟ್ ಗೆ. ಓಕೆನಾ? ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತು ಅಂದ್ರೆ, ಈಗ ಎ ಎಂ ಬಂದ್ಬಿಟ್ಟು ಪೋಲ್, ಓಕೆ, ವರ್ಟಿಕಲ್ ಪೋಲು. ಆಮೇಲೆ ಎ ಪಿ ಬಂದ್ಬಿಟ್ಟು ಎ ಪಿ ಇದೆ ಅಲ್ಲ, ಅದು ಬಂದ್ಬಿಟ್ಟು ರೋಪ್. ಓಕೆ, ಅದು ಗೊತ್ತಾಯ್ತು. ಈಗ ಎ ಎಂ ವ್ಯಾಲ್ಯೂ ಎಷ್ಟು, ಪೋಲ್ ಇರೋದ್ರಿಂದ ಅದ್ರ ಹೈಟ್ ಕೊಟ್ಟಿದ್ದಾರೆ ಎಷ್ಟು, 37 ಮೀಟರ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಅನದರ್ ರೋಪ್ ಈಸ್ ಟೈಡ್ ಟು ದ ಸೇಮ್ ಪೋಲ್ ಲಿಟಲ್ ಬಿಲೋ ಫ್ರಮ್ ಇಟ್ಸ್ ಟು ಎ ಪೆಗ್ ಆನ್ ದ ಗ್ರೌಂಡ್ ಅಪೋಸಿಟ್ ಟು ಇಟ್ ಆಸ್ ಶೋನ್ ಇನ್ ದ ಫಿಗರ್. ಈಗ ಅವ್ರು ಏನ್ ಮಾಡಿದ್ದಾರೆ, ಇದೇ ಪೋಲಿಗೆ ಅದ್ರ ಕೆಳಗಡೆ, ಓಕೆ, ಸ್ವಲ್ಪ ಕೆಳಗಡೆ ಅಲ್ಲಿಂದ ಇನ್ನೊಂದು ರೋಪ್ ಟ್ರೈ ಮಾಡಿದ್ದಾರೆ. ಸೊ ನಮ್ಗೆ ಏನ್ ಗೊತ್ತಾಯ್ತು, ಬಿ ಕ್ಯೂ ಕೂಡ ಒಂದು ರೋಪ್ ಅಂತ ಗೊತ್ತಾಯ್ತು. ಎ ಪಿನು ರೋಪ್, ಬಿ ಕ್ಯೂ ಕೂಡ ರೋಪ್. ಓಕೆ, ಅದು ಗೊತ್ತಾಯ್ತು. ಆಮೇಲೆ ಈಚ್ ರೋಪ್ ಈಸ್ ಮೇಕಿಂಗ್ ಎನ್ ಆಂಗಲ್ 30 ಡಿಗ್ರಿ ವಿತ್ ದ ಗ್ರೌಂಡ್. ಓಕೆ, ಈ ಎರಡು ರೋಪ್ 30 ಡಿಗ್ರಿ ಆಂಗಲ್ ಮಾಡ್ತಾ ಇದೆ, ಅದು ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇಫ್ ದ ಡಿಫರೆನ್ಸ್ ಆಫ್ ದ ಲೆಂತ್ ಆಫ್ ದ ರೋಪ್ಸ್ ಈಸ್ 8 ಮೀಟರ್. ಓಕೆ, ಈಗ ಇವ್ರಿಬ್ಬರ ಮಧ್ಯೆ ಡಿಫರೆನ್ಸ್ ಅಂದ್ರೆ ರೋಪ್, ಈ ರೋಪ್ ಮತ್ತೆ ಈ ರೋಪ್ ಮಧ್ಯೆ ಡಿಫರೆನ್ಸ್ ಇರೋದು ಎಷ್ಟು, 8 ಮೀಟರ್. ಸೊ ಅದನ್ನ ಬರಿತೀನಿ ಇಲ್ಲಿ. ಓಕೆ, ಎ ಪಿ ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್. ಓಕೆ, ದೊಡ್ಡದು ಯಾವ್ದಿದೆ ರೋಪ್, ದೊಡ್ಡ ರೋಪ್ ಬಂದು ಎ ಪಿ ಇದೆ. ಎ ಪಿ ಅಲ್ಲಿ ಓಕೆ ಮೈನಸ್ ಇನ್ನೊಂದು ರೋಪ್ ಯಾವ್ದು, ಬಿ ಕ್ಯೂ. ಇವ್ರಿಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅವ್ರಿಬ್ಬರ ಮಧ್ಯೆ ಡಿಫರೆನ್ಸ್ ಎಷ್ಟಿದೆ, 8 ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ ಡಿಫರೆನ್ಸ್ ಆಫ್ ದ ಲೆಂತ್ ಆಫ್ ದ ರೋಪ್ಸ್ ಈಸ್ 8 ಮೀಟರ್. ಓಕೆ, ಇವ್ರಿಬ್ಬರ ಮಧ್ಯೆ ಡಿಫರೆನ್ಸ್ ಎಷ್ಟು, 8 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ದೊಡ್ಡ ರೋಪ್ ಅಲ್ಲಿ ಚಿಕ್ಕ ರೋಪ್ ನ ಮೈನಸ್ ಮಾಡಿದ್ರೆ 8 ಬರುತ್ತೆ. ಓಕೆ, ಅದನ್ನ ಬರ್ಕೊಂಡ್ವಿ. ನೆಕ್ಸ್ಟ್ ಈಗ ಏನ್ ಕಂಡಿಬೇಕು, ದೆನ್ ಫೈಂಡ್ ದ ಹೈಟ್ ಆಫ್ ದ ಪೋಲ್ ಅಟ್ ವಿತ್ ದ ಶಾರ್ಟರ್ ರೋಪ್ ಇಸ್ ಟೈಡ್. ಈಗ ನೋಡ್ರಿ, ಶಾರ್ಟರ್ ರೋಪ್ ಟೈ ಮಾಡಿದಾರಲ್ಲ, ಆ ಟೈ ಮಾಡಿದಾಗ ಹೈಟ್ ಇಲ್ಲಿ ಇದೆ. ಓಕೆ, ಸೊ ನಾನು ನಿಮಗೆಲ್ಲ ಅರ್ಥ ಮಾಡ್ತೀನಿ. ಇದು ಬಂದು ರೋಪ್, ಹೌದಾ, ಶಾರ್ಟರ್ ರೋಪ್, ಚಿಕ್ಕ ರೋಪ್. ಈ ಚಿಕ್ಕ ರೋಪ್ ಎಲ್ಲಿಂದ ಟೈ ಮಾಡಿದೆ, ಇಲ್ಲಿಂದ ಟೈ ಮಾಡಿದೆ. ಸೊ ಇಲ್ಲಿ ಟೈ ಮಾಡಿದಾಗ ಇದ್ರ ಹೈಟ್ ಎಷ್ಟು, ಸೊ ನಥಿಂಗ್ ಬಟ್ ಏನು, ಬಿ ಎಂ ಕಂಡಿಡ್ಬೇಕು. ಓಕೆ, ಈಗ ನಾನೇನ್ ಕಂಡಿಡ್ಬೇಕು, ಬಿ ಎಂ ಫೈಂಡ್ ಮಾಡ್ಬೇಕು. ಆಮೇಲೆ ಆಲ್ಸೋ ಫೈಂಡ್ ದ ಲೆಂತ್ ಆಫ್ ದ ರೋಪ್ಸ್. ಓಕೆ, ಲೆಂತ್ ಆಫ್ ದ ರೋಪ್ಸ್ ಕಂಡಿಡ್ಬೇಕು. ಎರಡು ರೋಪ್ ಅಂದ್ರೆ ಎ ಪಿ ರೋಪ್ ಕಂಡಿಡ್ಬೇಕು, ಬಿ ಕ್ಯೂ ರೋಪ್ ಕೂಡ ಕಂಡಿಡ್ಬೇಕು. ಎ ಪಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಬಿ ಕ್ಯೂ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸೊ ಇವಾಗ ನಮಗೇನು ಎಲ್ಲಾ ಡಾಟಾ ಗೊತ್ತಾಯ್ತು. ಸೊ ನಾನೇನ್ ಮಾಡ್ತೀನಿ, ಇದನ್ನೆಲ್ಲ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈಗ ಎ ಪಿ ಮೈನಸ್ ಬಿ ಕ್ಯೂ ಇಸ್ ಈಕ್ವಲ್ ಟು 8. ಹೌದಾ, ನಾನೇನ್ ಮಾಡ್ತೀನಿ, ಈ ಶಾರ್ಟರ್ ಇದೆಲ್ಲ ಚಿಕ್ಕದ್ ನಾನು ಎಕ್ಸ್ ಅಂತ ತಗೊಂತೀನಿ, ಬಿ ಕ್ಯೂ ನ ಎಕ್ಸ್ ಅಂತ ತಗೊಂತೀನಿ. ಲೆಟ್ ಬಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್. ಹೋಗಿ ಏನಾಗುತ್ತೆ, ಎ ಪಿ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 8 ಆಗುತ್ತೆ. ಎ ಪಿ ಈಗ ಮೈನಸ್ ಎಕ್ಸ್ ಹಾಕೊಂಡು ಹೋದ್ರೆ ಏನಾಗುತ್ತೆ, ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಎ ಪಿ ವ್ಯಾಲ್ಯೂ ಏನಾಯ್ತು, ಎ ಪಿ ವ್ಯಾಲ್ಯೂ ಬಂದ್ಬಿಟ್ಟು 8 ಪ್ಲಸ್ ಎಕ್ಸ್ ಆಯ್ತು. ಸೊ ಇದು ಎಕ್ಸ್ ತಗೊಂಡ್ರೆ ಇದನ್ನೇನ್ ತಗೋಬೇಕು, 8 ಪ್ಲಸ್ ಎಕ್ಸ್ ಅಂತ ತಗೋಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ರಬ್ ಮಾಡ್ಬಿಡ್ತೀನಿ. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇವಾಗ ಫಸ್ಟ್ ಟ್ರಯಾಂಗಲ್ ತಗೊಂತೀನಿ. ದೊಡ್ಡ ಟ್ರಯಾಂಗಲ್ ಇದೆಯಲ್ಲ ಅದನ್ನ ತಗೊಂತೀನಿ. ಓಕೆ, ಸೊ ದೊಡ್ಡ ಟ್ರಯಾಂಗಲ್ ಸಪರೇಟ್ ಆಗಿ ಡ್ರಾ ಮಾಡ್ತೀನಿ. ಅದು ಏನಿದೆ, ಎ ಎಂ ಪಿ. ಓಕೆ, ಈ ತರ ಇದೆ. ಆಂಗಲ್ ಬಂದ್ಬಿಟ್ಟು 30 ಡಿಗ್ರಿ ಇದೆ, ಇದು ಬಂದು 90. ಓಕೆ, ಈಗ ನಮಗೇನ್ ಗೊತ್ತು, ಇದು 8 ಪ್ಲಸ್ ಎಕ್ಸ್ ಅಂತ ಗೊತ್ತು. ಆಮೇಲೆ ಎ ಎಂ ವ್ಯಾಲ್ಯೂ ಎಷ್ಟು ಅಂತ ಗೊತ್ತು, ಎ ಎಂ ವ್ಯಾಲ್ಯೂ 37 ಅಂತ ಗೊತ್ತು. ಓಕೆ, ಈಗ ನೀವು ನೋಡಿದ್ರೆ ಇದು ಆಂಗಲ್ ಅಂದ್ರೆ ಇದು ಆಂಗಲ್ ಅಪೋಸಿಟ್ ಇರೋದೇನಾಗುತ್ತೆ, ಅಪೋಸಿಟ್ ಆಗುತ್ತೆ. 90 ಡಿಗ್ರಿ ಅಪೋಸಿಟ್ ಇರೋದೇನಾಗುತ್ತೆ, ಹೈಪೋಟೆನಸ್ ಆಗುತ್ತೆ. ಉಳಿದಿದ್ದು ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನನಗೆ ಅಡ್ಜಸೆಂಟ್ ಇಂದ ಏನ್ ಕೆಲಸ ಇಲ್ಲ. ಸೊ ನಾನೇನ್ ಮಾಡ್ತೀನಿ, ಯಾವ ಫಾರ್ಮ್ನ ಅಪ್ಲೈ ಮಾಡ್ತೀನಿ, ಸೈನ್ ಥೀಟಾ ಫಾರ್ಮ್ಲ ಅಪ್ಲೈ ಮಾಡ್ತೀನಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನು, ಅಪೋಸಿಟ್ ಬೈ ಹೈಪೋಟೆನಸ್. ಈಗ ಸೈನ್ ಥೀಟಾ ವ್ಯಾಲ್ಯೂ ಏನು 30, ಅಪೋಸಿಟ್ ವ್ಯಾಲ್ಯೂ ಏನಿದೆ 37 ಡಿವೈಡೆಡ್ ಬೈ ಹೈಪೋಟೆನಸ್ ವ್ಯಾಲ್ಯೂ ಏನು 8 ಪ್ಲಸ್ ಎಕ್ಸ್ ಇದೆ. ಓಕೆ, ಸೊ ಅದನ್ನ ನೀಟಾಗಿ ಇಲ್ಲಿ ಬರಿತೀನಿ. ಸೊ ಏನ್ ಬಂದಿದೆ ನನಗೆ, sin 30 is equal to 37 divided by
8 ಪ್ಲಸ್ ಎಕ್ಸ್ ಇದೆ. ಈಗ ನೀವು ನೋಡಿದ್ರೆ ಸೈನ್ 30 ವ್ಯಾಲ್ಯೂ ಏನು 1/2 is equal to ಓಕೆ ಸೈನ್ 30 ಅಂದ್ರೆ 1/2 37 divided by 8 plus x. ಓಕೆ ನಾನು ಈ ಕಡೆ ತಗೊಂತೀನಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ ಸೊ ಏನಾಗುತ್ತೆ 1 into 8 plus x is equal to 2 into 37 ಆಗುತ್ತೆ. ಹೌದಾ? ಈಗ 1 into 8 plus x ಏನಾಗುತ್ತೆ 8 plus x ಆಗುತ್ತೆ. ಈಗ 37 2 ಜ ಏನಾಗುತ್ತೆ ನೋಡ್ರಿ 2 7 ಜ 14 2 3 ಜ 6 6 plus 1 7 ಆಯ್ತು. ಓಕೆ ಈಗ x is equal to 74 plus 8 ಆ ಕಡೆ ಹೋದ್ರೆ -8 ಆಯ್ತು. ನೀವೇ ನೋಡಿದ್ರೆ 74 ಅಲ್ಲಿ 8 ಹೋದ್ರೆ ಏನಾಗುತ್ತೆ 74 ಅಲ್ಲಿ 8 ಹೋದ್ರೆ 66 ಆಗುತ್ತೆ. ಓಕೆ ಈಗ ನೀವು ನೋಡಿದ್ರೆ ನನಗೆ x ವ್ಯಾಲ್ಯೂ ಗೊತ್ತಾಯ್ತು ಪ್ಲಸ್ 8 ಪ್ಲಸ್ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು. ಓಕೆ ಈಗ ನಮಗೆ 8 ಪ್ಲಸ್ ಎಕ್ಸ್ ನ ಏನಂತ ತಗೊಂಡಿದ್ವಿ 8 ಪ್ಲಸ್ ಎಕ್ಸ್ ನ 8 ಪ್ಲಸ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 74 ಬಂದಿದೆ. ಓಕೆ ಈಗ ನೀವು ನೋಡಿದ್ರೆ 8 ಪ್ಲಸ್ ಎಕ್ಸ್ ವ್ಯಾಲ್ಯೂ 74 ಬಂದಿದೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ 66 ಬಂದಿದೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು 66 ಬಂದಿದೆ. ಓಕೆ ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಇವಾಗ ನಮ್ಗೆ ಏನೇನ್ ಗೊತ್ತಾಯ್ತು ಅಂತ ಬರ್ಕೊತೀವಿ. ಒಂದೇನು ಎ ಪಿ ವ್ಯಾಲ್ಯೂ ಗೊತ್ತಾಯ್ತು ಎಷ್ಟು 74. ಇಲ್ಲಿ ಮೀಟರ್ ಕೊಟ್ಟಾರ ಅಂದ್ರೆ ಇದು ಮೀಟರ್ 74 ಮೀಟರ್. ಬಿ ಕ್ಯೂ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು 66 ಮೀಟರ್ ಅಂತ ಗೊತ್ತಾಯ್ತು. ಓಕೆ ಇವು ಬಂದ್ಬಿಟ್ಟು ಲೆಂತ್ ಆಫ್ ದ ರೋಪ್. ಓಕೆ ಎರಡು ರೋಪ್ ಲೆಂತ್ ಕಂಡಿಡಿದ್ವಿ. ಎ ಬಿನೂ ಕಂಡಿಡಿದ್ವಿ, ಎ ಪಿನೂ ಕಂಡಿಡಿದ್ವಿ, ಬಿ ಕ್ಯೂ ಕೂಡ ಕಂಡಿಡಿದ್ವಿ. ಓಕೆ ಸೊ ಆ ಟಾಸ್ಕ್ ಆಯ್ತು. ಈಗ ನೆಕ್ಸ್ಟ್ ಏನ್ ಕಂಡಿಬೇಕು ನೋಡ್ರಿ. ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದಿಷ್ಟನ್ನ. ಓಕೆ ಈಗ ನೆಕ್ಸ್ಟ್ ಈಗ ನೀವು ನೋಡಿದ್ರೆ ನಾನು ಏನ್ ಕಂಡಿಡ್ಬೇಕು ಇವಾಗ ಎ ಪಿ ಕಂಡಿಡಿದೆ, ಬಿ ಕ್ಯೂ ಕಂಡಿಡಿದೆ. ಇವಾಗ ಬಿ ಎಂ ಕಂಡಿಡ್ಬೇಕು ಅಂದ್ರೆ ಈ ಬಿ ಎಂ ವ್ಯಾಲ್ಯೂ ಕಂಡಿಡ್ಬೇಕು. ಓಕೆ ಸೊ ನಾನೇನ್ ಮಾಡ್ತೀನಿ ಆ ಟ್ರಯಾಂಗಲ್ ಸಪರೇಟ್ ಆಗಿ ಬರ್ಕೊಂತೀನಿ. ಯಾವುದು ಈ ಸೆಕೆಂಡ್ ಟ್ರಯಾಂಗಲ್. ಸೊ ಬರ್ಕೊಂಡ್ರೆ ಏನಾಗುತ್ತೆ ಇದು ಆಂಗಲ್ ಎಷ್ಟಿದೆ ಇದು ಬಂದ್ಬಿಟ್ಟು 30 ಡಿಗ್ರಿ ಇದೆ. ಓಕೆ ಇದು ಬಂದು ಬಿ ಎಂ ಕ್ಯೂ. ಓಕೆ ಇದು ಆಂಗಲ್ ಅಂದ್ರೆ ಇದೇನಾಗುತ್ತೆ ಅಪೋಸಿಟ್ ಆಗುತ್ತೆ. ಇದು 90 ಡಿಗ್ರಿ ಅಂದ್ರೆ ಇದು 90 ಡಿಗ್ರಿ ಅಪೋಸಿಟ್ ಹೈಪೋಟೆನ್ಸ್ ಆಗುತ್ತೆ. ಇನ್ನು ಉಳಿದಿದ್ದು ಏನಾಗುತ್ತೆ ಅಡ್ಜಸೆಂಟ್ ಆಗುತ್ತೆ. ಈಗ ನೀವು ನೋಡಿದ್ರೆ ಓಕೆ ನನಗೆ ಬಿ ಕ್ಯೂ ವ್ಯಾಲ್ಯೂ ಗೊತ್ತು. ಬಿ ಕ್ಯೂ ವ್ಯಾಲ್ಯೂ ಎಷ್ಟು 66 ಅಂತ ಗೊತ್ತು. ಓಕೆ ಸೊ ಇವಾಗ ನಾನೇನ್ ಕಂಡಿಡ್ಬೇಕು ಅಪೋಸಿಟ್ ಕಂಡಿಡ್ಬೇಕು. ಸೊ ನನಗೆ ಅಡ್ಜಸೆಂಟ್ ಇಂದ ಕೆಲಸ ಇಲ್ಲ. ಸೊ ನಾನು ಏನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಸೈನ್ ಥೀಟಾ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ ಈಗ ಸೈನ್ ಥೀಟಾ ವ್ಯಾಲ್ಯೂ ಏನಿದೆ 30 ಇದೆ ಇಸ್ ಈಕ್ವಲ್ ಟು ಅಪೋಸಿಟ್ ಏನು ಬಿ ಎಂ ಡಿವೈಡೆಡ್ ಬೈ ಹೈಪೋಟೆನಸ್ ಏನು 66. ಸೈನ್ 30 ಎಷ್ಟು 1/2. ಓಕೆ ಈಗ ಇಸ್ ಈಕ್ವಲ್ ಟು ಬಿ ಎಂ ಬೈ 66 ಆಯ್ತು. ಈಗ ಏನ್ ಮಾಡ್ಬೇಕು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ 2 into bm is equal to 1 into 66 ಆಯ್ತು. ಸೊ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರೆ 2bm is equal to 1 into 66 ಆಗುತ್ತೆ. bm is equal to 66 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಗುತ್ತೆ. ಸೊ ಅವಾಗ ಏನ್ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 33 ಜಾ. ಸೊ bm ವ್ಯಾಲ್ಯೂ ಏನಾಯ್ತು 33 ಆಯ್ತು 33 ಮೀಟರ್. ಸೊ ಈಗ ನಾವೇನ್ ಬರಿತೀವಿ ಈಗ ಆನ್ಸರು ದ ಹೈಟ್ ಆಫ್ ದ ಪೋಲ್ ಅಟ್ ವಿಚ್ ದ ಶಾರ್ಟರ್ ರೋಪ್ ಈಸ್ ಟೈಡ್ ಬಂದ್ಬಿಟ್ಟು ಎಷ್ಟು ಬಿ ಎಂ ಇಸ್ ಈಕ್ವಲ್ ಟು ಬಿ ಎಂ ವ್ಯಾಲ್ಯೂ ಎಷ್ಟು ಬಂದು ನಮಗೆ ಇವಾಗ 33 ಮೀಟರ್ ಬಂತು. ಅದು ಕಂಡಿಡಿದ್ವಿ. ಆಮೇಲೆ ಲೆಂತ್ ಆಫ್ ದ ರೋಪ್ ಎರಡು ಕಂಡಿಡಿದ್ವಿ ತಾನೆ. ಎ ಪಿ ರೋಪ್ 74 ಮೀಟರ್, ಬಿ ಕ್ಯೂ ರೋಪ್ 66 ಮೀಟರ್. ಇದು ಬಂದ್ಬಿಟ್ಟು ಇದರ ಆನ್ಸರ್. ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರು 2 ಸೆಟ್ ಬಿಟ್ಟಿದ್ದಾರೆ. ಅವು 2 ಸೆಟ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದನ್ನ ನೀವು ಫಾಲೋ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ
ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ.